ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬಂದಿರೋದು ಚಿಂಪಾಂಜಿನದು ಚಿಂಪಾಂಜಿ ಜೊತೆ ಗೊರಿಲ್ಲಾ ಚಿಂಪಾಂಜಿ ಜೊತೆ ನನ್ನ ಮಕ್ಕಳು ಸಣ್ಣ ಚಿಂಪಾಂಜಿಗಳನ್ನ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ನೋಡಿ, ಎಲ್ಲ ಚಿಂಪಾಂಜಿಗಳು ಇಲ್ಲೇ ಇದ್ದಾವೆ. ಎಕ್ಸಿಬಿಷನ್ಗೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ. ಕಂಟಿನ್ಯೂಸ್ ರಜಾಗಳು ಸಿಗ್ತಾ ಇತ್ತಲ್ಲ, ಹಂಗಾಗಿ ಇವತ್ತೊಂದು ದಿವಸ ಬಿಡುವು ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಬಂದಿದ್ದೀನಿ. ನೋಡೋಣ ಒಳಗಡೆ ಹೆಂಗಿರುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಒಳಗಡೆ ಹೋಗ್ತೀನಿ, ಒಳಗಡೆ ಹೋಗಿ ವಿಡಿಯೋನ ಮಾಡ್ತೀನಿ. ನಿಮಗೆ ವಾಯ್ಸು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು, ಯಾಕೆ ಅಂತ ಅಂದರೆ ಕೇಳಿಸ್ತಾ ಇರ್ಬೋದು ಸೌಂಡು, ಗೊತ್ತಿಲ್ಲ. ಎಂಟ್ರಿ ಟಿಕೆಟ್ ಎಷ್ಟಿದೆ? ಹಾಂ, ಎಂಟ್ರಿ ಫೀಸ್ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ ಇನ್ನು. ಬಟ್ ತುಂಬ ದಿವಸ ಆಗಿತ್ತು, ಓಪನ್ ಆಗಿ ತುಂಬ ದಿವಸ ಆಗೈತೆ. ಇವತ್ತು ಬಂದಿದ್ದೀನಿ. ಬರ್ತಾನೆ ಬಾ. ಒಳಗಡೆ ಹೋಗಿ ಹೆಂಗಿರುತ್ತೆ ಅಂತ ವಿಡಿಯೋನ ಮಾಡ್ತೀನಿ. ಏನೇನು ಆಡ್ತೀವೋ ಗೊತ್ತಿಲ್ಲ, ನಾನಂತೂ ಏನು ಆಡಲ್ಲ. ಮಕ್ಳು ಏನು ಆಡ್ತಾರೋ ನೋಡ್ತೀನಿ, ನೋಡ್ಬಿಟ್ಟು ಒಳಗಡೆ ವಿಡಿಯೋನ ಮಾಡ್ತೀನಿ. ಎಷ್ಟು ಎಂಟ್ರಿ? 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಫುಲ್ 1 3 4 5 6 ಎಷ್ಟು ಒಂದು ಟಿಕೆಟು? 1 ಟಿಕೆಟು 80 ರೂಪಾಯಿ. ಅಂದರೆ 3 ವರ್ಷ ಮೇಲ್ಪಟ್ಟವ್ರಿಗೆ ಫುಲ್ಲೇ ಅಲ್ಲ, ಫುಲ್ ಟಿಕೆಟ್ ಅಂತೆ. ಫೋನ್ ಪೇ ಮಾಡ್ತೀಯಮ್ಮ? ಸ್ಕ್ಯಾನರ್ ಕೇಳು. ಎಷ್ಟಮ್ಮ ಕೊಡಿಲಿ? ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಏನೋ ಚೆನ್ನಾಗಿದ್ದಂಗೆ ಐತೆ, ನೋಡೋಣ ಒಳಗಡೆ. ತುಂಬ ದಿವಸ ಆಗಿತ್ತು, 1 ತಿಂಗಳು ಮೇಲಾಗಿತ್ತು ಹಾಕಿ. ಏನೋ ಸಾಂಗ್ಗಳು ಬೇರೆ ಹಾಕ್ಬಿಟ್ಟವ್ರೆ, ಏನು ಕೇಳಿಸಲ್ಲ. ತೋರಿಸ್ತೀನಿ. ನಾನಿಲ್ಲಿ ಮಕ್ಕಳು ಫ್ರೀ ಇದ್ದರು ಅಂತ ಕರ್ಕೊಂಬಂದಿರೋ ಅಂಥದ್ದು. ಯಾವಾಗಲೂ ಕಾಲೇಜು, ಟ್ಯೂಷನ್ಸು, ಅವು ಇವು ಅಂತ ಅವ್ರಿಗೂ ಕೂಡ ತುಂಬ ಟೆನ್ಷನ್ನಲ್ಲಿರ್ತಾರೆ. ಹಾಗಾಗಿ ಸ್ವಲ್ಪ ಅವ್ರಿಗೂ ಕೂಡ ಒಂದು ರಿಲ್ಯಾಕ್ಸ್ ಆಗಲಿ ಅಂತ ಒಂದು ಕರ್ಕೊಂಬಂದಿರೋ. ಜಾಗ ಚೇಂಜ್ ಆದರೆ ಅವ್ರಿಗೂ ಕೂಡ ಮೈಂಡು ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತ. ಹಬ್ಬ ಎಲ್ಲ ಮುಗ್ದಿತ್ತು, ಹಾಗಾಗಿ ಇದು ತುಂಬ ದಿವಸ ಆಗಿತ್ತು, ನಾನು ಕೂಡ ಬಂದಿರಲಿಲ್ಲ. ನೋಡ್ತಾ ಇರ್ಬೋದು ಒಳಗಡೆ. ನನಗೆ ಇಷ್ಟ ಆಗಿದ್ದು ಇಲ್ಲಿ ಪಕ್ಷಿಗಳು ಏನು ಸೌಂಡ್ ಮಾಡ್ತಿರ್ತಾವೋ ಅದೇ ಥರ ಸೌಂಡ್ ಮಾಡ್ತಾಯಿದ್ವು. ಒಳಗಡೆ ವಾಯ್ಸ್ ಕೊಡೋದಕ್ಕಾಗಲಿಲ್ಲ, ಸಾರಿ ನನಗೆ. ಯಾಕೆ ಅಂತ ಅಂದರೆ ಅಲ್ಲಿ ಸಾಂಗನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ, ಹಾಗಾಗಿ ನನಗೆ ಕಾಪಿರೈಟು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ವಾಯ್ಸ್ನ ಮ್ಯೂಟ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ವಾಯ್ಸ್ನ ಕೊಡಬೇಕಾಗಿ ಬಂತು. ಹಾಗಾಗಿ ಇಲ್ಲಿ ಮಕ್ಕಳು ಸ್ವಲ್ಪ ಹೊತ್ತು ಆಡ್ತಾಯಿದ್ರು. ಮಳೆ ತುಂಬಾ ಜಾಸ್ತಿ ಆಗೋಯಿತು. ಸ್ವಲ್ಪ 1 ಅವರು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಷ್ಟೇನೆ. ನೋಡ್ತಾ ಇರ್ಬೋದು ಪಕ್ಷಿಗಳು ಸೌಂಡೆಲ್ಲ ಹಾಗೇನೇ ಮಾಡ್ತಾಯಿದ್ವು. ಹಾಗೆ ಇದೆಲ್ಲ ನನಗೆ ನೋಡಿ ತುಂಬ ಖುಷಿ ಆಯಿತು. ಇನ್ನು ಒಳಗಡೆ ಗೇಮಿಂಗ್ ಎಲ್ಲ ಇತ್ತು. ನಾನು ಇನ್ನು ಗೇಮಿಂಗು ಅಲ್ಲೆಲ್ಲ ಏನೂ ಆಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಮಗನ ಜೊತೆ ಒಂದೇ ಒಂದು ಆಟ ಆಡಿದೆ. ಒಳಗಡೆ ಹೋಗ್ತಾ ಅದನ್ನು ಕೂಡ ಹೇಳ್ತೀನಿ. ಯಾರು ಬರಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಬರ್ಬೋದು. ಅಂದರೆ ಮಳೆ ಇರುತ್ತೆ, ನೋಡಿಕೊಂಡು ಬನ್ನಿ. ಇಲ್ಲಿ ಆನೆ ರಿಯಲ್ಲಾಗಿ ನೀರನ್ನ ಎತ್ಕೊಂಡು ಬಾಯಲ್ಲಿ ಬಿಡೋ ಥರನೇ, ಸೊಂಡ್ಲಲ್ಲಿ ಬಿಡೋ ಥರನೇ ಕಾಣಿಸ್ತಾ ಇತ್ತು. ಅದು ಕೂಡ ತುಂಬ ಇಷ್ಟ ಆಯಿತು ನನಗೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ ಹಾಗೆ ಇಲ್ಲಿ ನಡೆಯೋದಕ್ಕೆ ಏನು ಹಾಸಿದ್ದಾರೋ ಖಂಡಿತವಾಗ್ಲೂ ತುಂಬ ಜಾರಿಕೆ ಇತ್ತು. ಎಲ್ಲಿ ಬಿದ್ದೋಗ್ಬಿಡ್ತೀವೋ ಅಂತ ಭಯ ಕೂಡ ಆಗ್ತಾಯಿತ್ತು. ತುಂಬಾ ಒಂಥರ ರಫ್ ಆಗಿರೋದು ಹಾಕಿದರೆ ಸ್ವಲ್ಪ ಏನೂ ಅನ್ನಿಸ್ತಿರ್ಲಿಲ್ಲ. ಮಕ್ಕಳು ಮರಿ ಓಡಾಡೋದು ಜಾರಿಕೆ ಕೂಡ ಇತ್ತು. ಇರಲಿ ಪರವಾಗಿಲ್ಲ ಅಂತ ಹೋದ್ವಿ. ಇಲ್ಲಿ ಮತ್ತು ಮನೆಗೆ ಬೇಕಾಗಿರೋ ಅಂಥದ್ದು ಹಾಗೆ ತಿಂಡಿಗಳು ಆ ಥರ ಎಲ್ಲ ಐಟಮ್ಸ್ಗಳ್ನ ಇಟ್ಕೊಂಡು ಇಲ್ಲೆಲ್ಲ ಇದು ಮಾಡ್ತಾಯಿದ್ರು.
ನಮಗೆ ಇವೆಲ್ಲ ನೋಡಿ ನೋಡಿ ನಮಗೂ ಸಾಕಾಗಿತ್ತು. ಮತ್ತು ಇವೆಲ್ಲ ನಮಗೆ ಹಬ್ಬದ್ದು ಮನೆಗೆ ಎಲ್ಲ ಐಟಮ್ಸ್ ಎಲ್ಲ ಮನೆಯಲ್ಲಿ ಇನ್ನೂ ಹಂಗೆ ಇದ್ದಿದ್ದರಿಂದ ನಮಗೇನು ತೊಗೊಳೋಕ್ಕೂ ಕೂಡ ಮನಸ್ಸಾಗಲಿಲ್ಲ. ಸುಮ್ಮನೆ ಒಂದು ಯಾವ ಥರ ಇರುತ್ತೆ ನೋಡ್ಕೊಂಡು ಬರೋಣ, ತುಂಬ ದಿವಸ ಆಗಿತ್ತು ಇಲ್ಲೆಲ್ಲ ಹಾಕಿ. ಹಾಗೆ ಗೇಮಿಂಗ್ಗಳು ಅಂತ ಅಂದರೆ ಇಲ್ಲೆಲ್ಲ ಈ ಥರ ಎಲ್ಲ ಆಟ ಬಾಲೆಲ್ಲ ಹಾಕೋದು, ಹಾಗೆ ಮಕ್ಕಳಿಗೆ ಈ ಥರ ಎಲ್ಲ ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲ ಈ ಥರ ಎಕ್ಸಿಬಿಷನ್ಗಳೆಲ್ಲ ಹಾಕಿದಾಗ ಇದೇ ಥರನೇ ಕಾಮನ್ ಆಗಿ ರೈಲು, ಪುಟಾಣಿ ರೈಲು, ಹಾಗೆ ದೊಡ್ಡವ್ರು ಕೂತ್ಕೊಳ್ಳೋ ರೈಲು, ಆ ಥರ ಎಲ್ಲ ಒಂದು ಗೇಮಿಂಗೆಲ್ಲ ಹಾಕಿರ್ತಾರೆ. ಹಾಗೆ ಡ್ರ್ಯಾಗನ್ ಆಗಿರ್ಬೋದು, ಹಾಗೆ ಒಂಥರ ತಿರುಗುತ್ತೆ, ಇದು ನೋಡ್ತಾ ಇರ್ಬೋದು. ಇದನ್ನು ಮಕ್ಕಳು ಆಡಿದ್ರು ನನಗಂತೂ ಸಿಕ್ಕಾಪಟ್ಟೆ ಭಯ ಅಂದರೆ ಭಯ. ಇದು ನೋಡಿಬಿಟ್ರೇ ಭಯ ಆಗ್ಬಿಡುತ್ತೆ. ಮಕ್ಕಳು ಇಲ್ಲ ನಾವು ಆಡ್ತೀವಿ ಅಂತ ಆಡಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ಹೊರಗಡೆ ವೀಡಿಯೋ ಮಾಡಿಕೊಂಡು ನಾನು ನನ್ನ ಮಗ ಆಚೆನೇ ನಿಂತಿದ್ವಿ. ಅವನಿನ್ನ ಸಣ್ಣವನಾಗಿರೋದ್ರಿಂದ ನಾನು ಅವನ್ನ ಅಷ್ಟು ಈ ಥರ ಆಟಗಳಿಗೆಲ್ಲ ನಾನು ಬಿಡೋಕ್ಕೆ ಹೋಗಲ್ಲ. ಯಾಕೆಂದರೆ ನನಗೆ ಅಷ್ಟೊಂದು ಭಯ. ಆಮೇಲೆ ಏನಾದ್ರು ಜಸ್ಟ್ ಮಿಸ್ಸಾಗಿ ಏನಾದ್ರು ಬಿತ್ತು ಅಂತ ಅಂದರೆ ಪ್ರಾಣಗಳೇ ಹೋಗ್ಬಿಡ್ತವೆ. ಹಾಗಾಗಿ ದೊಡ್ಡವರಾದರೆ ಸ್ವಲ್ಪ ಬ್ಯಾಲೆನ್ಸ್ ಇರುತ್ತೆ, ಕೂತ್ಕೊತಾರೆ. ಹಾಗಾಗಿ ನಾನು ಪಾಪನೆಲ್ಲ ಬಿಡೋಕ್ಕೆ ಹೋಗಲ್ಲ. ಹಿಂಗೆ ಕೂತ್ಕೊಂಡು ಆಡ್ತಾಯಿದ್ರು. ನಾನು ಹೊರಗಡೆಯಿಂದನೇ ವೀಡಿಯೋ ಕೂಡ ಮಾಡಿಕೊಂಡೆ. ಆಮೇಲೆ ಡ್ರ್ಯಾಗನ್ ಕೂಡ ಆಡಿದ್ರು. ಡ್ರ್ಯಾಗನ್ ಆಡೋ ಅಷ್ಟರಲ್ಲಿ ಮಳೆ ಕೂಡ ನಮಗೆ ಜಾಸ್ತಿ ಆಗೋಯಿತು. ಅಲ್ಲಿ ಏನಾದ್ರು ಸ್ವಲ್ಪ ಏನಾದ್ರು ಲೈಟಾಗಿ ಏನಾದ್ರು ತಿಂತಾರಾ ಅಂತ ನೋಡಿ ಗೋಬಿ ಕೂಡ ತೊಗೊಂಡ್ರು. ಅಲ್ಲಿ ಯಾಕೋ ತುಂಬ ಜಾಸ್ತಿ ಅನ್ನಿಸ್ತು, ಹಾಗೆ ಟೇಸ್ಟ್ ವೈಸ್ ಏನೂ ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ತು ನನಗೆ. ಹಾಗೆ ಇದನ್ನು ಮುಗಿಸ್ಕೊಂಡು ನಾನಿಲ್ಲಿ ಪಾಪುನ ಜೊತೆ ನಾನು ರೈಲಿನಲ್ಲಿ ಹತ್ತಿ ಕೂತ್ಕೊಂಡೆ. ಅದು ಕೂಡ ಭಯ ಆಗ್ತಾಯಿತ್ತು ನನಗೆ. ಯಾಕೆಂದರೆ ಆ ಕಂಬಿ ಯಾವಾಗ ಕಳಿಸ್ಕೊಂಡು ಕೆಳಗಡೆ ಬಿದ್ದೋಗ್ಬಿಡುತ್ತೋ ಅಂತ ಅದು ಕೂಡ ಭಯ ಆಗ್ತಾಯಿತ್ತು ನನಗೆ. ಎಷ್ಟೋ ಘಟನೆಗಳು ಇಂಥವೆಲ್ಲ ನಡೀತಾ ಇರ್ತವೆ. ಆಲ್ಮೋಸ್ಟು ಮಾಮೂಲಿಯಾಗಿರೋ ರೈಲೇ ನಾವು ನಂಬೋಕ್ಕಾಗಲ್ಲ. ಇನ್ನು ಇಂಥ ರೈಲ್ಗಳನ್ನೆಲ್ಲ ನಾವು ಯಾವ ಇದರಲ್ಲಿ ನಾವು ನಂಬೋಕ್ಕಾಗತ್ತೆ ಅಂತ ಒಂದು ಭಯ ಆಯಿತು. ಹೆವಿ ಮಳೆ ಬಂದ್ಬಿಡ್ತು, ರಚ್ಚು ಬೇರೆ, ಎಲ್ಲರ ಬಟ್ಟೆನೂ ಗಲೀಜಾಗಿ ಲಾಸ್ಟಲ್ಲಿ ಇದನ್ನು ಬೇರೆ ನನ್ನ ಮಗ ಆಡಿಕೊಂಡು ಒಂದೇ ಒಂದು ಇದನ್ನು ಮಾತ್ರ ಗೆದ್ಕೊಂಡು ಅದೆಷ್ಟೋ ಹಾಕಿ ಒಂದು 50 ರೂಪಾಯಿ ಇದಕ್ಕೆ ಒಂದೇ ಒಂದು 10 ರೂಪಾಯಿ ಸ್ಪೂನ್ನ ತೊಗೊಂಡು ಬಂದ. ಇಷ್ಟನ್ನು ಮುಗಿಸ್ಕೊಂಡು ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ಹಾಗೆ ಪೊಟ್ಯಾಟೊ ಇದನ್ನು ಕೂಡ ತಿಂದ್ಕೊಂಡು ಮಕ್ಕಳು ಮನೆ ಕಡೆ ಹೊರಟು ಬಂದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತವಾಗ್ಲೂ ಹೊಸದಾಗಿ ನೋಡ್ತಾಯಿರಿ, ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಬರೋ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.